ಅದೆಷ್ಟು ಸಂಭ್ರಮ, ಅದೆಷ್ಟು ಸಡಗರ. ಮಂಗಳವಾರ ರಾತ್ರಿಯಿಂದಲೇ ಕರುನಾಡಿನ ಉದ್ದಗಲಕ್ಕೂ ಕೂಡ RCB ಗೆಲುವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ರು. 18 ವರ್ಷಗಳ ಬಳಿಕ ಕಪ್ ಗೆದ್ದ ಖುಷಿಯಲ್ಲಿ ಮಿಂದೇಳ್ತಾ ಇದ್ರು. ಇನ್ನೇನು ಚಿನ್ನಸ್ವಾಮಿ ಮೈದಾನಕ್ಕೆ ಕಪ್ ಬರೋದಷ್ಟೇ ಬಾಕಿ. ಅಷ್ಟರಲ್ಲಿ ಸಂತಸವೇ ತುಂಬಿದ್ದಂತ ಕರುನಾಡಿಗೆ ಬರ ಸಿಡಿಲೇ ಬಡಿದಿದೆ. ವಿಜಯೋತ್ಸವದ ಹೊತ್ತಲ್ಲಿ ಸಾವು ರಣಕೇಕೆ ಹಾಕಿದೆ. ಟ್ರೋಫಿಗಾಗಿ ಕಾಯ್ತಾ ಇದ್ದಂತ ಸ್ಟೇಡಿಯಂನಲ್ಲಿ ಸೂತಕ ಆವರಿಸಿದೆ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಬೇಕಿದ್ದಂತ ಕಂಗಳಲ್ಲಿ ಕಣ್ಣೀರೇ ತುಂಬಿದೆ. ಹಾಗಾದ್ರೆ ಅಭಿಮಾನಿಗಳ ಅತಿರೇಕವೇ ಇಂಥದ್ದೊಂದು ದುರಂತಕ್ಕೆ ಕಾರಣವಾಯ್ತಾ? ಸನ್ಮಾನದ ಭರದಲ್ಲಿ ಭದ್ರತೆಯನ್ನ ಮರೆತ ಸರ್ಕಾರ. ಈ ಸಾವುಗಳಿಗೆ ಹೊಣೆ ಯಾರು? ಗಾಯಾಳುಗಳಿಗೆ ರಕ್ಷಣೆ ಯಾರು? 24 ಗಂಟೆಗಳ ಒಳಗೆ ಕಪ್ ಗೆದ್ದಂತ ಖುಷಿಯನ್ನ ಕಸಿದ ಆ ಘನಘೋರ ದುರಂತದ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಅದೆಂಥ ಅಭಿಮಾನ ಬಳಗ ಇದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಕಪ್ ಗೆಲ್ಲದೆಯೇ ಆ ಮಟ್ಟಿಗೆ ಮೆರೆಸಿದಂಥ ಅಭಿಮಾನಿಗಳು ಕಪ್ ಗೆದ್ದಾಗ ಬಿಡ್ತಾರ? ಈ ಐತಿಹಾಸಿಕ ಕ್ಷಣವನ್ನ ವಿಜೃಂಭಣೆಯಿಂದ ಆಚರಿಸಬೇಕು. ಈ ಗೆಲುವು ಚರಿತ್ರೆಯಾಗಬೇಕು ಅಂತ ಕೋಟಿ ಕೋಟಿ ಅಭಿಮಾನಿಗಳು ಕಾಯ್ತಾ ಇದ್ರು. ಕಪ್ ಹೊತ್ತು ಬರುವಂತ ಆಟಗಾರರಿಗಾಗಿ ಚಿನ್ನಸ್ವಾಮಿ ಅತ್ತ ನುಗ್ಗಿದ್ರು. ಆದ್ರೆ ಮುಂದೆ ನಡೆದಿದ್ದೆಲ್ಲ ಭೀಕರ, ಭಯಾನಕ, ಬೀಭತ್ಸ. ಆಟಗಾರರಿಗೆ ಸನ್ಮಾನ, ಅಭಿಮಾನಿಗಳ ಮಾರಣ ಹೋಮ. ಇದನ್ನ ದುರಂತ ಅನ್ಬೇಕು ಅಥವಾ ದುರಾದೃಷ್ಟ ಅನ್ಬೇಕು, ನೀವೇ ಹೇಳಿ. ಒಂದ್ ಕಡೆ ಕಪ್ ಗೆದ್ದು ಬಂದಂತ ಆಟಗಾರರಿಗೆ ವಿಧಾನಸೌಧದ ಮುಂಭಾಗ ಸರ್ಕಾರದ ವತಿಯಿಂದ ಸನ್ಮಾನ ನಡೀತಾ ಇತ್ತು. CM, DCM, ಸಚಿವರು ಎಲ್ಲ ಸೇರ್ಕೊಂಡು ಫ್ಯಾಮಿಲಿ ಸಮೇತ ಸಂಭ್ರಮ ಪಡ್ತಾ ಇದ್ರು, ಸನ್ಮಾನ ಮಾಡ್ತಾ ಇದ್ರು. ತುಂಬಿ ತುಳುಕ್ತಾ ಇದ್ದಂತ ಅಭಿಮಾನಿಗಳನ್ನ ನೋಡಿ ಆಟಗಾರರು ಕೂಡ ಬೆರಗಾಗಿದ್ರು. ಇದಪ್ಪ ಅಭಿಮಾನ ಅಂದ್ರೆ ಅಂತ ಹೆಮ್ಮೆ ಪಡ್ತಾ ಇದ್ರು. ಆದ್ರೆ ಮತ್ತೊಂದು ಕಡೆ ಚಿನ್ನಸ್ವಾಮಿ ಮೈದಾನ ಹಿಂದೆಂದೂ ಕಾಣದಂತ ಘನಘೋರ ದೃಶ್ಯಗಳಿಗೆ ಸಾಕ್ಷಿಯಾಗಿತ್ತು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಿದ್ದಂಥ ಸಂಭ್ರಮಾಚರಣೆಯನ್ನ ನೋಡೋಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ಕೂಡ ಲಕ್ಷಾಂತರ ಅಭಿಮಾನಿಗಳು ಬಂದಿದ್ರು. ಅವರನ್ನ ಕಂಟ್ರೋಲ್ ಮಾಡೋದು ಪೊಲೀಸರಿಗೂ ಕಷ್ಟವಾಗಿತ್ತು. ನೋಡುತ್ತಲೇ ಎಲ್ಲವೂ ಕೂಡ ಕೈಮೀರಿ ಹೋಗಿತ್ತು. ಕಾಲ್ ತುಳಿತ ಶುರುವಾಯಿತು. 30ಕ್ಕೂ ಹೆಚ್ಚು ಅಭಿಮಾನಿಗಳು ಕುಸಿದು ಬಿದ್ರು. ಕೂಡಲೇ ಎಲ್ಲರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಅದರಲ್ಲೂ ಪೊಲೀಸರೇ ಖುದ್ದು ನಿಂತು ಗಾಯಾಳುಗಳನ್ನ ಹಾಗೆ ಕುಸಿದು ಬಿದ್ದವರನ್ನ ಕೈಯಲ್ಲಿ ಎತ್ಕೊಂಡು ಹೋದಂಥ ವಿಡಿಯೋಗಳು ಕಂಡು ಬಂದವು. ಆದರೆ ಅಷ್ಟರಲ್ಲಾಗ್ಲೇ ಕಾಲ ಮಿಂಚಿ ಹೋಗಿತ್ತು. 1, 2, 3 ಜನ ಎನ್ನುತ್ತಾ ಸಾವಿನ ಸಂಖ್ಯೆ ಹೆಚ್ಚುತ್ತಾನೆ ಹೋಯಿತು. ನೋಡುತ್ತಲೇ 10ಕ್ಕೂ ಹೆಚ್ಚು ಅಭಿಮಾನಿಗಳು ಉಸಿರು ಚೆಲ್ಲಿದ್ರು. ಅಭಿಮಾನಿಗಳ ಸಾವಿಗೆ ಹೊಣೆ ಯಾರು? ನಿಜಕ್ಕೂ ಇದು ಇಡೀ ಕ್ರಿಕೆಟ್ ಜಗತ್ತನ್ನೇ ಆಘಾತಗೊಳಿಸಿರುವಂತ ಇನ್ಸಿಡೆಂಟ್. ಅದರಲ್ಲೂ IPL ಇತಿಹಾಸದಲ್ಲೇ ಕಪ್ಪು ಚುಕ್ಕೆ ಅಂದ್ರೂ ಕೂಡ ತಪ್ಪಾಗಲ್ಲ. ಇಂಥದ್ದೊಂದು ದುರಂತಕ್ಕೆ ಇವತ್ತು ಬೆಂಗಳೂರು ಸಾಕ್ಷಿಯಾಗಿದೆ. ಹಾಗಾದ್ರೆ ಇಷ್ಟೆಲ್ಲ ಅವಾಂತರಕ್ಕೆ ನೇರ ಹೊಣೆ ಯಾರು ಎನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಲಕ್ಷಗಟ್ಟಲೆ ಅಭಿಮಾನಿಗಳು ಬರ್ತಾರೆ ಅಂತ ಗೊತ್ತಿದ್ರು ಕೂಡ ಅವರನ್ನ ನಿಯಂತ್ರಣ ಮಾಡುವಲ್ಲಿ ಸರ್ಕಾರ ಎಡುತ್ತಾ? ನಮ್ಮ ವ್ಯವಸ್ಥೆ ಸರಿ ಇಲ್ವಾ ಅನ್ನೋ ಆಕ್ರೋಶ ಮೂಡುತ್ತೆ. ಖಂಡಿತ ಹೌದು, ಇದು ಸರ್ಕಾರದ ವೈಫಲ್ಯವೇ. ವಿಜಯೋತ್ಸವಕ್ಕೆ ಒಪ್ಪಿಗೆ ಕೊಟ್ಟ ಮೇಲೆ ಆರಂಭದಿಂದಲೇ ಎಲ್ಲರನ್ನೂ ಕೂಡ ನಿಯಂತ್ರಣಕ್ಕೆ ತರಬೇಕಿತ್ತು. ಸಂಪೂರ್ಣ ಜವಾಬ್ದಾರಿಯನ್ನ ಪೊಲೀಸ್ ಇಲಾಖೆ ನೋಡ್ಕೊಳ್ಬೇಕಿತ್ತು. ಆದ್ರೆ ಅದು ಸಾಧ್ಯವಾಗ್ಲಿಲ್ಲ. ಹಾಗಂತ ಸರ್ಕಾರ ಮಾತ್ರವೇ ಹೊಣೆನಾ ಅಂದ್ರೆ ನಿಜವಾಗ್ಲೂ ಅಲ್ಲ. ಅಭಿಮಾನಿಗಳಿಗೂ ಕೂಡ ವೈಯಕ್ತಿಕವಾದಂಥ ಜವಾಬ್ದಾರಿ ಇರಬೇಕಿತ್ತು. ಅತಿರೇಕದ ವರ್ತನೆ ಬೇಡವಾಗಿತ್ತು. ಉಸಿರುಗಟ್ಟುವಂಥ ವಾತಾವರಣ ಇದ್ರೂ ಕೂಡ ಗಂಟೆಗಟ್ಟಲೆ ಕಾಯುವಂಥ ಹುಂಬತನ ಬೇಡದಿತ್ತು. ಸೊ ಎರಡೂ ಕಡೆಯ ಬೇಜವಾಬ್ದಾರಿಯಿಂದಲೇ ಈಗ ಮಾರಣ ಹೋಮವೇ ನಡೆದು ಹೋಗಿದೆ. ಒಟ್ನಲ್ಲಿ ಎದೆ ಎತ್ತರಕ್ಕೆ ಬೆಳೆದಿದ್ದ ಮಕ್ಕಳು, ಮನೆಗೆ ಆಧಾರವಾಗಿದ್ದಂಥ ಗಂಡಂದಿರು, ಸರ್ವಸ್ವವೂ ಆಗಿದ್ದಂಥ ಮಹಿಳೆಯರು, ಹೀಗೆ 10ಕ್ಕೂ ಹೆಚ್ಚು ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಇನ್ನು ಕೆಲವರು ಕೈಕಾಲುಗಳ ಮೂಳೆಗಳನ್ನು ಮುರ್ಕೊಂಡು ನರಳಾಡ್ತಿದ್ದಾರೆ. ಒಂದಂತೂ ಸತ್ಯ, RCB ಕಪ್ ಗೆದ್ದ ಖುಷಿ ಕರುನಾಡಲ್ಲಿ ಒಂದು ದಿನವೂ ಕೂಡ ಪೂರ್ಣಗೊಳ್ಳೋಕೆ ಆಗ್ಲೇ ಇಲ್ಲ. ಈಗ ಟ್ರೋಫಿ ಸಿಕ್ತು ಅನ್ನುವಂಥ ಖುಷಿಗಿಂತ ಸಾವಿನ ಸುದ್ದಿಯೇ ಕೋಟ್ಯಂತರ ಮನಸ್ಸುಗಳನ್ನ ಛಿದ್ರ ಮಾಡಿದೆ. ನಮಸ್ಕಾರ.